ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ನಿನ್ನೆ ರಾತ್ರಿ ಇಸ್ರೇಲ್ ಮೇಲೆ ಬಹಳ ದೊಡ್ಡ ದಾಳಿಯನ್ನು ಮಾಡಿದೆ. ಅಲಿ ಲಾರಿಜನಿ ಅವರ ಹತ್ಯೆಯ ನಂತರ ಇನ್ನಷ್ಟು ವ್ಯಗ್ರವಾಗಿರುವಂತಹ ಇರಾನ್ ದೊಡ್ಡ ಮಟ್ಟದ ದಾಳಿಗಳಿಗೆ ಮುಂದಾಗಿರೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಅದನ್ನ ವಿವರಿಸಿದ್ದೀನಿ ಬೇರೆ ವಿಡಿಯೋಗಳಲ್ಲಿ. ಆದರೆ ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಹೊರಟಿರುವಂತಹ ವಿಚಾರ, ಇಸ್ರೇಲ್ ಮೇಲೆ ಇರಾನ್ ನಡೆಸಿರುವ ದಾಳಿ ಏನಿದೆಯಲ್ಲ, ಅದು 7 ಗಂಟೆಗಳ ಅವಧಿಯಲ್ಲಿ 6 ಸುತ್ತಿನ ಮಿಸೈಲ್ ದಾಳಿ ಮತ್ತು ಡ್ರೋನ್ ದಾಳಿಯನ್ನ ನಡೆಸಿದೆ. 6 ಸುತ್ತುಗಳು, 6 ಮಿಸೈಲ್ ಅಲ್ಲ, 6 ಸುತ್ತು ಅಟ್ಯಾಕ್ ನಡೆಸಿದೆ ಕೇವಲ 7 ಗಂಟೆಗಳ ಅಂತರದಲ್ಲಿ. ಇರಾನ್ ಹೇಳ್ತಿರೋ ಪ್ರಕಾರ 200ಕ್ಕೂ ಹೆಚ್ಚು ಜನರನ್ನ ತಾನು ಕೊಂದಿದ್ದೀನಿ ಅಂತ. ಬಟ್ ಇಸ್ರೇಲ್ ಹೇಳ್ತಾ ಇದೆ, ಇಸ್ರೇಲ್ ಒಪ್ಪಿಕೊಳ್ತಾ ಇದೆ, ಸುಮಾರು 177 ಜನರನ್ನ ನಾವು ಆಸ್ಪತ್ರೆಗೆ ದಾಖಲಿಸಿದೀವಿ ನಮ್ಮ ಪ್ರಜೆಗಳನ್ನ ಅಂತ. ಅದರ ಜೊತೆಗೆ ಯುದ್ಧ ಆರಂಭ ಆಗಿ ಅಂದ್ರೆ ಫೆಬ್ರವರಿ 28ರಿಂದ ಇಲ್ಲಿಯವರೆಗೆ ಎಷ್ಟು ಜನ ಏನು ಆಗಿದೆ ಅಂತ ಇಸ್ರೇಲ್ ಒಪ್ಪಿಕೊಂಡಿದೆ. ಅದರ ಹೆಲ್ತ್ ಮಿನಿಸ್ಟ್ರಿ ಒಂದು ನಂಬರ್ ಅನ್ನ ಕೊಟ್ಟಿದೆ. ಆ ನಂಬರು 3924. ಈ ನಂಬರ್ ಏನು ಅನ್ನೋದನ್ನ ಆಮೇಲೆ ತಿಳಿಸ್ತೀನಿ. ಅದರ ಜೊತೆಗೆ ಈ ದಾಳಿಯಲ್ಲಿ ಯಾವೆಲ್ಲ ನಗರಗಳು, ಇಸ್ರೇಲ್ನ ನಗರಗಳು ದಾಳಿಗೆ ತುತ್ತಾದವು, ಏನೆಲ್ಲ ಆಯ್ತು ಅನ್ನೋ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇದ್ದೀನಿ, ಯಾಕಂದ್ರೆ ಆ ಸತ್ಯವನ್ನ ಅಥವಾ ಆ ಅಂಶವನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಫೆಬ್ರವರಿ 28ನೇ ತಾರೀಕು 2026 ಮಾತುಕತೆಗಳ ನಡುವೆ ಮೋಸದಿಂದ, ದ್ರೋಹದಿಂದ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದ್ವು. ಮೊದಲ ದಾಳಿಯಲ್ಲಿ ಮೊದಲ ದಿನಾನೇ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಮುಗಿಸ್ಬಿಟ್ರು. ಆದರೆ ಅಲ್ಲಿಂದ ಇಲ್ಲಿಯವರೆಗೆ 20ನೇ ದಿನ ಇವತ್ತು. 20 ದಿನಗಳವರೆಗೂ ಸಹ, ಇನ್ನು ಮುಂದೆಯೂ ಸಹ ಆಗಬಹುದಾದ ರೀತಿಯಲ್ಲಿ ಇರಾನ್ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ, ಪ್ರತಿ ದಾಳಿ ನಡೆಸ್ತಾ ಇದೆ, ಪ್ರತಿರೋಧವನ್ನ ಒಡ್ಡುತ್ತಾ ಇದೆ. ಒಂದು ಕ್ಷಣವೂ ಸಹ ಅದು ಹಿಂದಕ್ಕೆ ಹೋಗುವ ಲಕ್ಷಣಗಳನ್ನೇ ತೋರಿಸಿಲ್ಲ. ದಿನಕ್ಕೊಂದು ಹೊಸ ಹೊಸ ಮಿಸೈಲ್ಗಳನ್ನ ತೋರಿಸ್ತಾ ಇದೆ, ಮಿಸೈಲ್ಗಳನ್ನ ಲಾಂಚ್ ಮಾಡ್ತಿದೆ, ಡ್ರೋನ್ಗಳನ್ನ ಲಾಂಚ್ ಮಾಡ್ತಿದೆ, ಇಸ್ರೇಲ್ ಮೇಲೆ ದಾಳಿ ಮಾಡ್ತಿದೆ ಮತ್ತು ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳನ್ನ ಧ್ವಂಸ ಮಾಡಿ ಬಿಸಾಕ್ತಾ ಇದೆ. ಸೊ ಇದು ನಿರಂತರವಾಗಿ ನಡೀತಾ ಇದೆ. ಆದ್ರೆ ಮೊನ್ನೆ ಲಾರಿಜನಿ ಅನ್ನುವಂಥವರ ಹತ್ಯೆ ಆಯ್ತು. ಇರಾನ್ನ ಏನು ಆರ್ಮಿಗೆ ಅಡ್ವೈಸರ್ ಆಗಿದ್ದಂಥವ್ರು, ಸೆಕ್ಯೂರಿಟಿ ಅಡ್ವೈಸರ್, ಬಹಳ ದೊಡ್ಡ ಹೆಸರು, ನಂಬರ್ 2 ಅಂತ ಹೇಳಬಹುದು. ಸರ್ವೋಚ್ಚ ನಾಯಕನ ನಂತರ ಆ ವ್ಯಕ್ತಿಯನ್ನ ಕೊಂದ್ರು. ಅದಾದ ನಂತರ ಪ್ರತೀಕಾರದ ದಾಳಿಗಳನ್ನ ಇರಾನ್ ಕೈಗೊಳ್ತು. ಅದರ ಭಾಗವಾಗಿ 2ನೇ ದಿನ, ಆ ಪ್ರತೀಕಾರ ದಾಳಿಗಳ 2ನೇ ದಿನ ನಿನ್ನೆ ರಾತ್ರಿ ಇಸ್ರೇಲ್ ಮೇಲೆ ಮತ್ತೆ ಒಂದು ಸುತ್ತಿನ ದೊಡ್ಡ ದಾಳಿಯನ್ನ ನಡೆಸ್ತು. ದೊಡ್ಡ ದಾಳಿಯನ್ನ 7 ಗಂಟೆಗಳ ಅವಧಿಯಲ್ಲಿ 6 ಸುತ್ತಿನ ದಾಳಿಯನ್ನ ನಡೆಸ್ತು ಅಂತ ನಾನು ಹೇಳಿದೆ. ಅದರಲ್ಲಿ ಸುಮಾರು ಡ್ರೋನ್ಗಳು ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ 6 ಸುತ್ತು ನಡೆಸಿತ್ತು. ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್. ಎಲ್ಲೆಲ್ಲಿ ಅದು ಅಟ್ಯಾಕ್ ಮಾಡಿದ್ದು? ಆಖಾ ಅನ್ನುವಂಥದ್ದು, ಹೈಫಾ ಅನ್ನುವಂತಹ ನಗರ, ಟೆಲ್ ಅವೀವ್ ಇಸ್ರೇಲ್ನ ರಾಜಧಾನಿ, ಬಿರ್ ಅಲ್ ಸಭಿ ಅನ್ನುವಂತಹ ಇನ್ನೊಂದು ನಗರ. ಈ ಇಷ್ಟೂ ನಗರಗಳಲ್ಲಿ ನಿರಂತರವಾಗಿ ದಾಳಿ ನಡೆಸ್ತಾ ಇತ್ತು. 1 ಅವರ್ ದಾಳಿ ನಡೆಸೋದು, 1 ಅವರ್ ಬ್ರೇಕ್ ಕೊಡೋದು, ಮತ್ತೆ 1 ಅವರ್ ದಾಳಿ ನಡೆಸೋದು, ಹೀಗೆ 7 ಗಂಟೆಗಳ ಅವಧಿಯಲ್ಲಿ 6 ಸುತ್ತಿನ ದಾಳಿಯನ್ನ ಅದು ನಡೆಸ್ತು. ಇದರಲ್ಲಿ 200ಕ್ಕೂ ಹೆಚ್ಚು ಇಸ್ರೇಲಿಗರು ಸಾವನ್ನಪ್ಪಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ನಂಬರ್ಗಳನ್ನ ನೀವು ಹೇಗೆ ನಂಬೋದು ಅಂತ ಪ್ರಶ್ನೆ ಮಾಡಬಹುದು. ಯಾಕೆಂದ್ರೆ ಇಸ್ರೇಲೇ ಹೇಳಬೇಕು, ಇಸ್ರೇಲ್ ಸತ್ಯಾಂಶ ಹೇಳಲ್ಲ. ಮತ್ತು ಯಾರೇ ಆಗ್ಲಿ, ಇಸ್ರೇಲ್ನ ಪ್ರಜೆಗಳು, ಅಲ್ಲಿ ಇರುವಂತಹವರು ಅಥವಾ ಬೇರೆಯವರು ಯಾರೇ ಆಗ್ಲಿ, ಇಸ್ರೇಲ್ ಒಳಗಡೆ ನಡೀತಾ ಇರೋದನ್ನ, ಆಗ್ತಿರುವ ವಿಧ್ವಂಸಕವನ್ನ, ಅಲ್ಲಾಗಿರುವ ನಷ್ಟವನ್ನ, ಹಾನಿಯನ್ನ, ಸಾವು ನೋವನ್ನ ಯಾರಾದರೂ ಫೋಟೋ ಅಥವಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಥವಾ ಎಲ್ಲಾದರೂ ಕಳಿಸ್ಕೊಟ್ರೆ ಅವರನ್ನ 5 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಇಸ್ರೇಲ್ ಶಿಕ್ಷೆ ಪ್ರಕಟಿಸಿದೆ. ಹಾಗಾಗಿ ವಾಸ್ತವ ಸತ್ಯಾಂಶ ಬರಲ್ಲ. ಆದರೆ ಇಸ್ರೇಲ್ನ ಹೆಲ್ತ್ ಡಿಪಾರ್ಟ್ಮೆಂಟ್, ಸ್ವತಃ ಇಸ್ರೇಲ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ 177 ಜನ ಗಾಯಗೊಂಡಿದ್ದಾರೆ ಈ ದಾಳಿಗಳಲ್ಲಿ ನಿನ್ನೆ ಒಂದೇ ರಾತ್ರಿಗೆ ಅಂತ. 177 ಜನ ಗಾಯಗೊಂಡಿದ್ದಾರೆ ಅಂತ ಅಲ್ಲಿಗೆ ನಿಲ್ಲಿಸ್ತಾ ಇದೆ, ಸಾವುಗಳ ಬಗ್ಗೆ ಮಾತಾಡ್ತಿಲ್ಲ. ಹಾಗಾದ್ರೆ 177 ಜನ ಗಾಯಗೊಂಡಿದ್ದಾರೆ ಅಂದ್ರೆ ಒಬ್ರಿಬ್ರಾದ್ರೂ ಸತ್ತಿರಲ್ವಾ? 10 ಜನ ಆದ್ರೂ ಸತ್ತಿರಲ್ವಾ? ಖಂಡಿತ ಸಾವುಗಳಾಗಿರ್ತವೆ. ಬಟ್ ಇಸ್ರೇಲ್ ಅದನ್ನ ಹೇಳ್ಕೊಳ್ತಾ ಇಲ್ಲ, ಕೇವಲ ಗಾಯಾಳುಗಳ ಸಂಖ್ಯೆಯನ್ನ ಮಾತ್ರ ಕೊಡ್ತಾ ಇದೆ. ಅದರ ಜೊತೆಗೆ ಅದು ಹೇಳ್ತಾ ಇದೆ, ಅದೇ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ, ಇಲ್ಲಿಯವರೆಗೆ ಯುದ್ಧ ಆರಂಭ ಆಗಿ ಇಲ್ಲಿಯವರೆಗೆ ಈ 20 ದಿನಗಳಲ್ಲಿ 3924 ಜನರನ್ನ ನಾವು ಆಸ್ಪತ್ರೆಗೆ ಸೇರಿಸಿದ್ದೀವಿ, ಯುದ್ಧದಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸೇರಿಸಿದ್ದೀವಿ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಇಸ್ರೇಲ್ ಹೇಳ್ತಾ ಇದೆ. ಸಾವುಗಳ ಬಗ್ಗೆ ಹೇಳಿ ಅಂದ್ರೆ ನೋ ವರ್ಡ್.
ಅಲ್ಲಲ್ಲಿ ಯಾವತ್ತೋ ಒಂದಿನ ಹೇಳುತ್ತೆ ಅಲ್ಲಿ ಇಬ್ರು, ಇಲ್ಲಿ ಒಬ್ರು, ಇಲ್ಲಿ ಇಬ್ರು ಅಂತ. ಆದ್ರೆ 3924 ಹತ್ತತ್ರ 4,000 ಜನರನ್ನ ಆಸ್ಪತ್ರೆಗೆ ಸೇರಿಸಿದ್ದೀನಿ ಅಂತ ಸ್ವತಃ ಇಸ್ರೇಲ್ ಹೇಳುತ್ತೆ ಅಂದ್ರೆ ಅದರ ರಿಯಲ್ ಸಂಖ್ಯೆ, ರಿಯಲ್ ನಂಬರ್ ಅಟ್ಲೀಸ್ಟ್ ಡಬಲ್ ಇರುತ್ತೆ. 8,000ದಿಂದ 10,000 ಆದ್ರೂ ಇದ್ದೇ ಇರುತ್ತೆ. ಅಷ್ಟು ಜನ ಗಾಯಗೊಂಡಿದ್ದಾರೆ ಅಂದಾಗ ಸಾವು ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ಗಾಯಗೊಳ್ತಾರ, ಏನು ಮಿಸೈಲ್, ಅದೇನು ಸಣ್ಣ ಪುಟ್ಟ ರಾಕೆಟ್, ದೀಪಾವಳಿ ರಾಕೆಟ್ ಬಿಟ್ಟಂಗ, ಅಥವಾ ದೀಪಾವಳಿದು ಈರುಳ್ಳಿ ಪಟಾಕಿನ ಅದು, ಅಥವಾ ಏನೋ ಸಣ್ಣ ಸಣ್ಣ ಬಾಂಬುಗಳು ಬರ್ತಾವಲ್ಲ ದೀಪಾವಳಿಗೆ ಬಳಸುವಂತಹದ್ದು ಹಬ್ಬಕ್ಕೆ, ಆ ರೀತಿಯಾದಂತಹ ಬ್ಲಾಸ್ಟ್ಗಳೇನು ಕೇವಲ ಗಾಯಗೊಳ್ಳೋದಕ್ಕೆ. ಮಿಸೈಲ್ಗಳು, ಡ್ರೋನ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಸೂಪರ್ ಸೋನಿಕ್ ಮಿಸೈಲ್ಗಳು ಹಿಟ್ಟಾಗಿರೋದು. ಸೂಪರ್ ಸೋನಿಕ್ ಮಿಸೈಲ್ಗಳು ದಾಳಿಯಾಗಿ ಅವುಗಳಿಂದ ಇಡೀ ಕಟ್ಟಡಗಳೇ ನೆಲಸಮ ಆಗಿದ್ರು ಸಹ ಕೇವಲ ಗಾಯಗೊಳ್ತಾರೆ ಜನ. 3924 ಜನ ಗಾಯಗೊಂಡಿದ್ದಾರೆ, ನಾವು ಒಪ್ಕೊಳ್ತೀವಿ ಅಂತ ಇಸ್ರೇಲ್ ಹೇಳುತ್ತೆ ಅಂದ್ರೆ ಅದನ್ನ ನಂಬೋಕೆ ಸಾಧ್ಯನೇ ಇಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗಾಯಗೊಂಡಿದ್ದಾರೆ ಜನ ಅಂದ ಮೇಲೆ ನಿಜವಾಗ್ಲೂ ಅಲ್ಲಿ ಸಾವು ನೋವು ಆಗಿರ್ಲೇಬೇಕು. 10% ಸಾವಂತ ಹಾಕೊಂಡ್ರು 400 ಸಾವು ಆಗಿರ್ಬೇಕು. ಬಟ್ ಇಸ್ರೇಲ್ ಅದನ್ನು ಒಪ್ಕೊಳ್ತಾ ಇಲ್ಲ. ಬಟ್ ಇರಾನ್ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ, ಇನ್ನೂ ಎಚ್ಚರಿಕೆಗಳನ್ನ ಕೊಡ್ತಾ ಇದೆ, ಇನ್ನೂ ವ್ಯಗ್ರವಾದಂತಹ ದಾಳಿಗಳನ್ನ ನಾವು ನಡೆಸ್ತೀವಿ, ಇನ್ನು ಕ್ರೂರ ದಾಳಿಗಳನ್ನ ನಾವು ನಡೆಸ್ತೀವಿ. ನಾವು ನಮ್ಮ ದೇಶದ ಪ್ರತಿಯೊಂದು ಅಮಾಯಕರ ಸಾವಿಗೂ ಸಹ, ಇನ್ಕ್ಲೂಡಿಂಗ್ ನಮ್ಮ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಆಗಿರಬಹುದು, ಲಾರಿಜನಿ ಅಂಥವ್ರಾಗಿರಬಹುದು, ಇನ್ಯಾವುದೇ ಕಮಾಂಡರ್ಗಳು ಯಾರನ್ನೆಲ್ಲ ಕೊಂದಿದ್ದೀರಿ, ಅದಕ್ಕಿಂತ ಮುಖ್ಯವಾಗಿ ಶಾಲೆಯ ಮೇಲೆ ಬಾಂಬ್ ಹಾಕಿ 168ರಿಂದ 170 ಜನ ಪುಟ್ಟ ಮಕ್ಕಳನ್ನ ಕೊಂದಿದ್ದೀರಲ್ಲ, ಅದಕ್ಕೆ ಸೇಡನ್ನ ತೀರ್ಸ್ಕೊಳ್ತೀವಿ. ಒಬ್ಬೊಬ್ಬರ ಜೀವಕ್ಕೂ ಸಹ ನೀವು ಬೆಲೆ ತೆರಬೇಕಾಗತ್ತೆ ಅಂತ ಮತ್ತೆ ಮತ್ತೆ ವಾರ್ನಿಂಗ್ ಕೊಡ್ತಾ ಅದು ತನ್ನ ದಾಳಿಯನ್ನ ಮುಂದುವರಿಸ್ಕೊಂಡು ಹೋಗ್ತಿದೆ. ಸೊ ಇವತ್ತು ಸಹ ದಾಳಿ ಮುಂದುವರೆದಿದೆ, 20ನೇ ದಿನ ಸಹ ದಾಳಿ ಮುಂದುವರೆದಿದೆ. ಸೊ ಇದಿಷ್ಟು ಈಗ ಬರ್ತಿರುವಂತಹ ಸುದ್ದಿ. ನಿನ್ನೆ ರಾತ್ರಿ ಏನೆಲ್ಲ ಆಯ್ತು, ಇಸ್ರೇಲ್ನಲ್ಲಿ ಯಾವೆಲ್ಲ ನಗರಗಳು ಅಟ್ಯಾಕ್ ಆದವು, ಎಷ್ಟು ಜನ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲೇ ಒಪ್ಕೊಂಡಿದೆ. ಸಾವಾಗಿದೆ ಸುಮಾರು ಜನದ್ದು ಅಂತ ಇರಾನ್ ಹೇಳ್ತಿದೆ. ಬಟ್ ಇಸ್ರೇಲ್ ಸಾವುಗಳ ಬಗ್ಗೆ ಯಾವುದೇ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.